ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವತ್ತು ಡಿಸೆಂಬರ್ 11 ಅಂದರೆ ನಮ್ಮ ಬಾಸ್ ಮೂವಿ ರಿಲೀಸ್ ಆಗ್ತಾಯಿದೆ. ಫಸ್ಟ್ ಡೇ ಹೋಗೋಕ್ಕೆ ಇಷ್ಟ, ಬಟ್ ಫಸ್ಟ್ ಶೋಗೆಲ್ಲ ಹೋಗೋಕ್ಕಾಗಲ್ಲ ಬಿಕಾಸ್ ಮಾರ್ನಿಂಗೇ ಇರುತ್ತೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ನೈಟ್ ಶೋಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ನಾನು ಅಪ್ಪ ಅಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ರಿಗೂ ಇನ್ಫಾರ್ಮೇಷನ್ ಕೊಟ್ಬಿಡ್ಬೇಕು ಬಿಕಾಸ್ ನಾವು ಲೈಫಲ್ಲಿ ತುಂಬ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡ್ಬಿಡ್ತಾರೆ ಪ್ರತಿಯೊಬ್ಬರೂ. ಸುತ್ತಾಡಿದ ತಕ್ಷಣ ನಮ್ಮ ಹತ್ರ ದುಡ್ಡಿದೆ ಅಥವಾ ನಮ್ಮದು ಒಳ್ಳೆ ಆಸ್ತಿ ಇದೆ ಅಂತಲ್ಲ, ನಮಗೂ ಸಾಲ ಇದೆ, ನಮಗೂ ಕಷ್ಟಗಳಿರುತ್ತೆ. ಸೊ ಏನೋ ಮೂವಿಗೆ ಹೋಗೋದು ತಪ್ಪು ಜಡ್ಜ್ ಮಾಡ್ತಾರೆ. ಒಂದು ಹೋಟ್ಲಿಗೆ ಹೋದರೂ ಅವ್ರ ಹತ್ರ ದುಡ್ಡಿದೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಮಗೂ 1000 ತೂತಿದೆ ಲೈಫಲ್ಲಿ. ನಿಮ್ಗೆ ಹೆಂಗಿದೆ? ನಿಮ್ಮ ತೂತನ್ನ ನೀವು ಮುಚ್ಕೊಳ್ಳಿ, ನಮ್ಮ ತೂತನ್ನ ನಾವು ಮುಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಸರ್. ನಮ್ಮ ತೂತೊಳಗೆ ಕೈ ಹಾಕೋಕ್ಕೆ ಬರಬೇಡಿ. ಬಂದರೆ ಒಂದಿನ ಎಕ್ಕಡದಲ್ಲಿ ಎಲ್ಲರೂ ಮುಂದೆನೂ ಹೊಡಿತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ಇನ್ವಾಲ್ವ್ ಆಗ್ತಾರೆ. ಏನೋ ಚೆನ್ನಾಗಿ ಸುತ್ತಿದ್ದಾರೆ, ಇವರು ಚೆನ್ನಾಗಿ ಸುತ್ತಿದ್ದಾರೆ, ಬೇಜಾನಿಟ್ಟಿದ್ದಾರೆ. ನೋ, ನಮಗೂ ಎಲ್ಲರ ಥರ ಕಷ್ಟ ಇದೆ, ಬಟ್ ನಾವು ಅದನ್ನು ತೋರಿಸ್ಕೊಳ್ಳಲ್ಲ ಅಷ್ಟೇ. ಸೊ ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ನಾಳೆ ಒಂದಿನ ಮುಂದೆ ಬಂದುಬಿಟ್ಟು ಏನಪ್ಪ ಫಸ್ಟ್ ಡೇ ಮೂವಿ ಶೋಗೆ ಹೋಗ್ಬಿಟ್ಟಿದ್ದೀರಾ? ಹೋಗ್ತೀವಿ. ಎನಿ ಪ್ರಾಬ್ಲಮ್ ಸರ್, ಮೇಡಮ್? ಎನಿ ಪ್ರಾಬ್ಲಮ್ ಇಲ್ಲ ಅಲ್ವಾ? ಅಮ್ಮಿಕೊಂಡು ಮುಚ್ಕೊಂಡು ವಯಸ್ಸಾಗಿದೆ, ಮನೇಲೇ ಇರಬೇಕು. ಜಾಸ್ತಿ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಳ್ಳಿ. ನನ್ನ ಹತ್ರ ಮಾತಾಡೋಕ್ಕೆ ಬಂದರೆ ನಾನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿನೇ ಇಲ್ಲ. ಈಗಿನ ಕಾಲದ ಹೆಂಗಸರು ಹೇಗೆ ಅಂದರೆ, ನೋಡ್ರಿ ಯೂಟ್ಯೂಬಲ್ಲಿ ಇದನ್ನು ಹಾಕ್ಬಿಟ್ಟಿದ್ದಾಳೆ, ಅದನ್ನು ಹಾಕ್ಬಿಟ್ಟಿದ್ದಾಳೆ, ಅವ್ರ ಮನೇಲಿ ಪೂಜೆ ಆಯಿತು, ಅವ್ರ ಮನೇಲಿ ಹೋಟ್ಲಿಗೆ ಹೋದ್ರು, ಅವ್ರ ಮಾವನ ಮಗುಗೆ ಏನು ಗಿಫ್ಟ್ ಕೊಟ್ಟರು. ನಿನಗೆ ಯಾಕೆ ಅಲ್ವಾ? ತುಂಬ ದಿನದಿಂದ ಇದನ್ನು ಅದುಮ್ಕೊಂಡಿದ್ದೆ, ಬಟ್ ಇದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ತಾ ಇದೆ. ಸೊ ಅದಕ್ಕೆ ನನಗೆ ಇದನ್ನು ಮುಚ್ಚಿಡೋಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ಪುನಃ ನನ್ನ ಮುಂದೆ ನಮ್ಮ ಅಪ್ಪ ಅಮ್ಮನ ಹತ್ರ ಬಂದು ಏನಾದರೂ ಈ ಥರ ಹೇಳಿದ್ರೆ ಹೆಸರು ವಿತ್ ಫೋಟೋ ಸಮೇತ ಏನು ಯೂಟ್ಯೂಬಲ್ಲಿ ಹಾಕಿ ರಿವೀಲ್ ಮಾಡಬೇಕು, ಮಾನ ಮರ್ಯಾದೆ ಟೋಟಲಾಗಿ ಹೋಗಿಸ್ತೀನಿ. ಸರಿನಾ? ವಯಸ್ಸಾಗಿದೆ ಅಂತ ಒಂದು ರೆಸ್ಪೆಕ್ಟ್ ಮೇಲೆ ಕೊಟ್ಕೊಂಡಿದ್ದೀನಿ ಅಷ್ಟೇ. ಹೆದರ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ಕೊಲೆ ಆಗಿರ್ಬೋದು, ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಾಯಿಲ್ಲ, ಅಥವಾ ಬಡ್ಡಿ ದುಡ್ಡು ತಿಂದು ಜೀವನ ಮಾಡ್ತಾಯಿಲ್ಲ ಸರ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬೆಳಗ್ಗೆಯಿಂದ 1 ವೀಕಿಂದ ಫುಲ್ ಖುಷಿಯಾಗಿದ್ದೆ, ಮೂವಿಗೆ ಹೋಗಬೇಕು, ವಾವ್ ಮೂವಿ ಅಂತ. ಬೆಳಗ್ಗೆಯಿಂದ ಅದು ಒಂದು ಮಾತುಗಳಿಂದೆಲ್ಲ ಹಂಗೆ ಹೊಟ್ಟೋಯ್ತು. ಸೊ ಈಗ ಖುಷಿಯಾಗಿ ಮೂವಿಗೆ ಹೋಗ್ಬಿಟ್ಟು ಬರ್ತೀನಿ. ನೋಡೋಣ ಹೆಂಗಿದೆ ಮೂವಿ. ಪ್ರತಿಯೊಂದೂ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಹೋಗ್ತೀನಿ. ಸಾಯ್ತಿದ್ದಾರೆ ಮೈಸೂರು ಟ್ರಾಫಿಕ್ ನೋಡಿ ಗೈಸ್ ಎಷ್ಟಿದೆ. ಕೊಂಡಿರೋ ಥಿಯೇಟರಲ್ಲಿ ಪಾರ್ಕಿಂಗ್ ಇಲ್ಲ, ಎಲ್ಲೋ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೇವೆ ಬೈಸ್ಕೊಂಡು. ಮನೇಲಿ ಏನು ಮಾಡೋಕ್ಕಾಗಲ್ಲ.